ಒರಿಜಿನಲ್ DL ಇರ್ಬೋದು ಅಥವಾ ಒರಿಜಿನಲ್ RC ಕಾರ್ಡ್ ಇರ್ಬೋದು, ಎರಡನ್ನ ಕಳ್ಕೊಂಡಿದ್ ಮಾತ್ರಕ್ಕೆ ನಿಮ್ಮ ಗಾಡಿ ಮೇಲೆ ಅಥವಾ ನಿಮ್ಮ ಮೇಲೆ ಫೈನ್ ಹಾಕಕ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದನ್ನ ಮತ್ತೊಂದು ಸರಿ ನೀವು ಒರಿಜಿನಲ್ ಆಗಿ RTO ಆಫೀಸ್ನೇ ಪಡ್ಕೋಬಹುದು. ಅದು ಹೇಗಂತ ಹೇಳ್ತೀನಿ. ನಾರ್ಮಲಿ ಈ ತರ ಕಳ್ಕೊಂಡ ಸಂದರ್ಭದಲ್ಲಿ ನೀವು ಫಸ್ಟ್ ಆಫ್ ಆಲ್ KSP ಅಪ್ಲಿಕೇಶನ್ ಅಲ್ಲಿ ಹೋಗಿ ಈ ಲಾಸ್ಟ್ ರಿಪೋರ್ಟ್ ಅನ್ನ ಹಾಕ್ಬೇಕು. ಅದು ವಿತಿನ್ 2 ನಿಮಿಟ್ಸ್ ಅಲ್ಲಿ ನಿಮ್ಗೆ ಈ ಲಾಸ್ಟ್ ರಿಪೋರ್ಟ್ ನಿಮ್ಮ ಒಂದು ಸಾಫ್ಟ್ ಕಾಪಿ ಆಗಿ ನಿಮ್ಮ ಮೊಬೈಲ್ ಸೇರುತ್ತೆ. ಅದಾದ್ಮೇಲೆ ಪರಿವಾಹನ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ಆ ವೆಬ್ಸೈಟ್ ಅಲ್ಲಿ ಡುಪ್ಲಿಕೇಟ್ RC ಅಥವಾ ಡುಪ್ಲಿಕೇಟ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಲಾಸ್ಟ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಬೇಸಿಕ್ ಡೀಟೇಲ್ಸ್ ಅಂದ್ರೆ ಲೈಸೆನ್ಸ್ ಇರ್ಬೋದು, ಲೈಸೆನ್ಸ್ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅಥವಾ RC ಕಾರ್ಡ್ ಸಂಬಂಧಪಟ್ಟ ಡೀಟೇಲ್ಸ್ ಹೊತ್ತು ಆಧಾರ್ ಕಾರ್ಡು ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ಏನ್ ಚಲನ್ ಅಮೌಂಟ್ ಬರುತ್ತೆ ಆ ಚಲನ್ ಅಮೌಂಟ್ ಅನ್ನ ನೀವು ಪೇ ಮಾಡಿದ್ರೆ ವಿತಿನ್ 45 ಡೇಸ್ ನಿಮಗೆ ಆಸ್ ಎ ಒರಿಜಿನಲ್ ಸೆಕೆಂಡ್ ಕಾಪಿ RC ಅಥವಾ ಲೈಸೆನ್ಸ್ ನಿಮ್ಮ ಕೈಗೆ ಸೇರುತ್ತೆ. ಆದ್ರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಬೈ ಮಿಸ್ ಆಗಿ ಬೇರೆಯವ್ರ ಗಾಡಿಗೆ ಬೀಳೋ ಟ್ರಾಫಿಕ್ ಫೈನ್ ನನ್ನ ಗಾಡಿಗೆ ಬಿದ್ದಿದೆ. ಸಾಮಾನ್ಯವಾಗಿ ಸ್ನೇಹಿತರೆ ಈ ತರ ಒಂದು ಟೆಕ್ನಿಕಲ್ ಇರ್ಬೋದು, ಹ್ಯೂಮನ್ ಇರೋರು ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ HE ಅನ್ನೋದು HG ಆದ್ರೆ ಒಬ್ಬರಿಗೆ ಬೇರೆಯವ್ರ ಗಾಡಿಗೆ ಬೀಳಬೇಕಾದ ಫೈನ್ ನಿಮ್ಮ ಗಾಡಿ ಮೇಲೆ ಬಿದ್ದಿರುತ್ತೆ. ಈ ತರ ಕೆಲವೊಂದು ಮಿಸ್ಟೇಕ್ಸ್ ಗಳು ಹಾಗೆ ಆಗ್ತವೆ. ಇದನ್ನ ಹೇಗೆ ರಿಸಾಲ್ವ್ ಮಾಡ್ಕೋಬಹುದು, ಇದನ್ನ ಡಿಲೀಟ್ ಮಾಡಕ್ ಸಾಧ್ಯ ಆಗುತ್ತಾ? ಹೌದು ಸ್ನೇಹಿತರೆ, ಸಾಧ್ಯ ಆಗುತ್ತೆ. ಅದೇಗಂತ ಹೇಳ್ತೀನಿ. ಮೊದಲು ನೀವು ನಿಮ್ಮ ಗಾಡಿ ಮೇಲೆ ಟ್ರಾಫಿಕ್ ಫೈನ್ ಇದೆ ಅಂತ ಹೇಗ್ ಚೆಕ್ ಮಾಡೋದು? ನನ್ನ ಬಯೋದಲ್ಲಿರುವ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಆಪ್ ನ ಲಿಂಕ್ ಬರುತ್ತೆ. ಈ ಒಂದು ಆಪ್ ಅಲ್ಲಿ ನೀವು ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹೊಡೆದ್ರೆ ನಿಮ್ಮ ಗಾಡಿ ಮೇಲಿರುವ ಚಲನ್ಗಳು ಫೋಟೋ ಸಮೇತ, ಲೊಕೇಶನ್ ಸಮೇತ, ಟೈಮ್ ಸಮೇತ ಕಾಣುತ್ತೆ. ಇನ್ ಕೇಸ್ ಏನಾದ್ರೂ ಬೈ ಮಿಸ್ ಆಗಿ ನಿಮ್ಮ ಗಾಡಿ ಮೇಲೆ ಬೇರೆಯವ್ರ ಗಾಡಿಗೆ ನಂಬರ್ ಮಿಸ್ ಆಗಿ ನಿಮ್ ಗಾಡಿ ಮೇಲೆ ಬಿದ್ದು 1000 ರೂಪಾಯಿ ಅಥವಾ 500 ರೂಪಾಯಿ ಫೈನ್ ಬಿದ್ದಿದ್ರೆ ಅದನ್ನ ರಿಸಾಲ್ವ್ ಮಾಡ್ಕೊಳಕ್ಕೆ ಅದರದ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ TMC ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಬೆಂಗಳೂರು ಅವರಿಗೆ ಅಡ್ರೆಸ್ ಮಾಡಿ ಬರೆದು ನಿಮ್ಮ ಒಂದು ಒರಿಜಿನಲ್ RC ಕಾರ್ಡ್ ನ ಜೆರಾಕ್ಸ್ ಅನ್ನ ಇಟ್ಟು ನೀವು ಅಲ್ಲಿಗೆ ಹೋದ್ರೆ ಅಂದ್ರೆ TMC ಗೆ ವಿಸಿಟ್ ಮಾಡಿ ಈ ತರ ಒಂದು ಸಮಸ್ಯೆ ಆಗಿದೆ, ಈ ತರ ಒಂದು ಜಂಕ್ಷನ್ ಅಲ್ಲಿ ನನ್ನ ಗಾಡಿ ಅವೈಲೇಬಲ್ ಇರಲಿಲ್ಲ, ಬೇರೆಯವ್ರ ಗಾಡಿಯನ್ನ ಎರರ್ ಆಗಿ ಅಂದ್ರೆ ಬೈ ಮಿಸ್ಟೇಕ್ ಆಗಿ ಈ ತರ ಒಂದು ಗಾಡಿ ಮೇಲೆ ಫೈನ್ ಬಿದ್ದಿದೆ, ಇದನ್ನ ನೀವು ರಿಮೂವ್ ಮಾಡಬಹುದು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿ ಮತ್ತೊಂದು ಸರಿ ವೆರಿಫಿಕೇಶನ್ ಮಾಡಿ ಆ ನಿಮ್ಮ ಗಾಡಿ ಮೇಲಿರುವ ಚಲನ್ ಅನ್ನ ರಿಮೂವ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ನನ್ನಲ್ಲಿದೆ. ನಿಮ್ಮ ಸಮಸ್ಯೆ ಆದರೆ ಸೊಲ್ಯೂಷನ್ ನನ್ನದಾಗಿರುತ್ತೆ. ಈ ತರ ಒಂದು ವಿಡಿಯೋಗೆ ನನ್ನ ಫಾಲೋ ಮಾಡಿ. ಒರಿಜಿನಲ್ DL ತೋರಿಸ್ಬೇಕಾ ಅಥವಾ ಟ್ರಾಫಿಕ್ ಪೊಲೀಸ್ ಅವ್ರು ನಿಲ್ಸಿದಾಗ ನೀವು ಒರಿಜಿನಲ್ DL ತೋರಿಸ್ಬೇಕಾ ಅಥವಾ ಸಾಫ್ಟ್ ಕಾಪಿ ತೋರಿಸಿದ್ರೆ ನಡೆಯುತ್ತಾ ಅನ್ನೋರಿಗೆ ನನ್ನ ಕಡೆಯಿಂದ ಆನ್ಸರು. ಸ್ನೇಹಿತರೆ, ಸಾಮಾನ್ಯವಾಗಿ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಸಿವಿಲ್ ಪೊಲೀಸ್ ಅವ್ರು ಇರ್ಬೋದು ಅಥವಾ RTO ಇರ್ಬೋದು, ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಗಾಡಿ ನಿಲ್ಸಿದಾಗ ಫಸ್ಟ್ ನಿಮ್ಮನ್ನ ಲೈಸೆನ್ಸ್ ಕೇಳ್ತಾರೆ. ಆ ಲೈಸೆನ್ಸ್ ನ ನೀವು ಹಾರ್ಡ್ ಕಾಪಿನೇ ತೋರಿಸ್ಬೇಕಾ ಅಥವಾ ಸಾಫ್ಟ್ ಕಾಪಿ ತೋರಿಸಿ ನಡೆಯುತ್ತಾ ಅಂದ್ರೆ 2018 ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅವರ SOP ಪ್ರಕಾರ ಡಿಜಿ ಲಾಕರ್ ಮತ್ತೆ ಪರಿವಾಹನ್ ನಲ್ಲಿರುವ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಆಕ್ಸೆಸ್ ಮಾಡಿರುವಂತಹ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಡಿಜಿಟಲ್ ಫಾರ್ಮೆಟ್ ನಲ್ಲಿರುವ ಡ್ರೈವಿಂಗ್ ಲೈಸೆನ್ಸ್ ನ ತೋರಿಸಿದ್ರೆ ಅದು ಒರಿಜಿನಲ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಆದ್ರಿಂದ ನೀವು ಮನೇಲಿ ಬಿಟ್ಟರು ಪರವಾಗಿಲ್ಲ, ಮನೇಲಿ ಒರಿಜಿನಲ್ ಡಾಕ್ಯುಮೆಂಟ್ ಬಿಟ್ಟು ಬಂದ್ರು ಪರವಾಗಿಲ್ಲ ಅಥವಾ ಜೆರಾಕ್ಸ್ ಕಾಪಿ ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಮೊಬೈಲ್ ನಲ್ಲಿ ಡಿಜಿ ಲಾಕರ್ ಮತ್ತು ಪರಿವಾಹನ್ ನಲ್ಲಿ ಆಕ್ಸೆಸ್ ಆಗಿರುವಂತಹ ಲೈಸೆನ್ಸ್ ಅನ್ನ ಶೋ ಮಾಡಿದ್ರೆ ಅದನ್ನ ಒರಿಜಿನಲ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಆದ್ರಿಂದ ಕೆಲವು ಸಂದರ್ಭಗಳಲ್ಲಿ ಒರಿಜಿನಲ್ ಹಾರ್ಡ್ ಕಾಪಿ ಬೇಕೇ ಬೇಕಾಗುತ್ತೆ. ಅದು ಯಾವ ಸಂದರ್ಭ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಫಾಲೋ ಮಾಡ್ಕೊಳ್ಳಿ. ಗುಡ್ ಬೈ. ಇದು ಡಿಸ್ಪ್ಲೇ ಈ ತರ ಇರುತ್ತೆ. ಇಲ್ಲಿ ಬರ್ತಾ ಇರೋ ವೆಹಿಕಲ್ ಇದೆಯಲ್ಲ ನೋಡಿ, ಇಲ್ಲಿ ಸ್ನೇಹಿತರೆ ರಾಕಿ ಬಾಯ್ನ KGF ನ ಗನ್ನು ನೋಡಿದ್ರಾ? ಇದು ರಾಕಿ ಬಾಯಿಯ KGF ಗನ್ ಅಲ್ಲ, ಬದಲಾಗಿ ಇದು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ನ ಸ್ಪೀಡ್ ಗನ್. ಹೌದು ಸ್ನೇಹಿತರೆ, ಇದೇ ಒಂದು ಗನ್ ಇಂದ ಎಲ್ಲೆಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಇರುತ್ತೋ, ಓವರ್ ಸ್ಪೀಡ್ ಇಂದ ರ್ಯಾಶ್ ಡ್ರೈವಿಂಗ್ ಅಪಘಾತಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಲ್ಲಿ ಈ ಗನ್ ಅನ್ನ ಬಳಸಿ ಆದಷ್ಟು ಅಪಘಾತಗಳ ಸಂಖ್ಯೆಯನ್ನ ಓವರ್ ಸ್ಪೀಡ್ ಮಾಡೋದನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲ ನೋಡಿರ್ತೀರಾ. ಎಸ್ಪೆಷಲಿ ಇದು ಬಾರ್ಡರ್ ಏರಿಯಾಗಳಲ್ಲಿ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ AI ಕ್ಯಾಮ್ರಾಗಳು ಇರೋಲ್ವೋ ಅಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ.
ಇದು ಓವರ್ ಸ್ಪೀಡ್ ಕ್ಯಾಮ್ರಾ, ಇದು ರೆಡಾರ್ ಗನ್ನು, ಇದು ಕ್ಯಾಮ್ರಾ ಮತ್ತೆ ಡಿಸ್ಪ್ಲೇ ಈ ತರ ಇರುತ್ತೆ. ಯಾವ ತರ ಬೇಕಾದ್ರೆ ಫೋಲ್ಡಿಂಗ್ ಮಾಡ್ಬೋದು. ಈ ತರ ನಿಮಗೆ ವರ್ಕ್ ಇಲ್ಲಿಂದ ಕ್ಯಾಮ್ರಾ ಡಿಟೆಕ್ಟ್ ಮಾಡಿ ನಿಮಗೆ ಸ್ಕ್ರೀನ್ ಆಗಿ ಆಟೋಮೆಟಿಕ್ ತೋರಿಸುತ್ತೆ. ಎಸ್ಪೆಷಲಿ ಈ ರೋಡಲ್ಲಿ ಒಂದು 80 ಕಿಲೋಮೀಟರ್ ಸ್ಪೀಡ್ ಇದೆ ಲಿಮಿಟ್ಸ್. ಅದನ್ನ ದಾಟಿ ನೀವೇನಾದ್ರೂ ಬಂದ್ರೆ ಆಟೋಮೆಟಿಕ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ, ಇಲ್ಲಿ ಆಟೋಮೆಟಿಕ್ ನೋಡಿ ವೆಹಿಕಲ್ ಬರ್ತಾ ಇದೆ, ಇಲ್ಲಿ ಆಟೋಮೆಟಿಕ್ ಆಗಿ ಅದ್ರ ಕಿಲೋಮೀಟರ್ ತೋರಿಸ್ತಾ ಹೋಗುತ್ತೆ. ಯಾವುದು ಮೋರ್ ದೆನ್ 80 ಅಥವಾ 90 ಕಿಲೋಮೀಟರ್ ಬರುತ್ತೆ ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಅದರ ಡೇಟಾ ಎಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ ಸರ್ ಅಂತ ಹೇಳಿದ್ರೆ, ಇಲ್ಲೇ ನಮ್ಮಲ್ಲಿ ಒಂದು ಇರುತ್ತೆ. ಇವೆಲ್ಲ ಗಾಡಿಗಳು ಮೋರ್ ದೆನ್ 80 ಕಿಲೋಮೀಟರ್ ಸ್ಪೀಡ್ ಬಂದಿತ್ತು, ಇಲ್ಲಿ 90 ಕಿಲೋಮೀಟರ್ ಇದೆ, ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗಿ ನಂಬರ್. ಸೊ ಈ ತರ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ. ಇದರಿಂದ ಎಷ್ಟು ಉಪಯೋಗವಿದೆ ಅಂತ ಹೇಳಿದ್ರೆ, ನಾವು ರೀಸೆಂಟ್ ಆಗಿ ಒಂದು 3-4 ತಿಂಗಳ ಹಿಂದೆ ಎಷ್ಟು ನಾವು ಕೇಸ್ ರಿಜಿಸ್ಟರ್ ಮಾಡ್ತಿದ್ವು ಅದು ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗಿದಾವೆ. ಅಂದ್ರೆ ಅಟ್ಲೀಸ್ಟ್ ಸ್ಪೀಡಿಗೆ ಫೈನ್ ಹಾಕ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ಪೀಡನ್ನು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗಿದೆ ಅಂತಾನು ಹೇಳ್ಬೋದು. ಹೀಗೆ ಈ ಆಟೋಮೆಟಿಕ್ ಕ್ಯಾಮ್ರಾ ವರ್ಕ್ ಆಗುತ್ತೆ ನೋಡಿ ಈ ತರ. EMI ತಳಕ್ ಇರೋ ಫೋನ್ ಯಾವ್ದಾರ ಇದ್ರೆ ಅದು ಇದೆ. ಐಫೋನ್ ಅನ್ನ ಯಾರು ಬೇಕಾದ್ರೂ ತಗೋಬಹುದು, ಆದ್ರೆ ಈ ಫೋನ್ ತಗೋಣಕ್ಕೆ ಪರಿಶ್ರಮ ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಸಾಮಾನ್ಯವಾಗಿ ಇದನ್ನ ವಾಕಿ ಟಾಕಿ ಅಂತೀವಿ. ಇದನ್ನ ಪೊಲೀಸರ ಹತ್ರ ನೀವು ಸೊಂಟದ ಹತ್ರ ಹಾಕಿರ್ಬೋದು ಅಥವಾ ಕೈಯಲ್ಲಿ ಹಿಡ್ಕೊಂಡಿರ್ಬೋದು, ನೋಡಿರ್ತೀರಾ. ಇದ್ಯಾವ್ದಪ್ಪ 4G ಅಥವಾ 5G ಕಾಲದಲ್ಲಿ, ಐಫೋನ್ ಕಾಲದಲ್ಲಿ ಇನ್ನೂ ಪೊಲೀಸರು ಈ ಒಂದು ಬಾಕ್ಸ್ ಪೀಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅಂತ ನೀವ್ ಅನ್ಕೋಬಹುದು. ಆದ್ರೆ ಇದು ಮಾಡೋ ಕೆಲಸ ನಿಮ್ಮ ಐಫೋನ್ ಕೂಡ ಮಾಡಲ್ಲ. ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಗಳಲ್ಲಿ ವರ್ಕ್ ಆಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಫೋನ್ ಒಂದು 20, 30, 50, 100 ಜನ ಕನೆಕ್ಟ್ ಮಾಡಬಹುದು. ಬಟ್ ಈ ವಾಕಿ ಟಾಕಿಯಿಂದ ಇಡೀ ಬೆಂಗಳೂರನ್ನ ಒಂದೇ ಒಂದು ಕಾಲ್ ಮುಖಾಂತರ ಕನೆಕ್ಟ್ ಮಾಡಬಹುದು. ಇಡೀ ಪೊಲೀಸ್ನವರಿಗೆ, ಇಡೀ ಪೊಲೀಸ್ ಸ್ಟೇಷನ್ ಗಳಿಗೆ ಒಂದೇ ಒಂದು ಕಾಲ್ ಮುಖಾಂತರ ಕನೆಕ್ಟ್ ಮಾಡಬಹುದು. ಹೇಗೆ ಬೆಂಗಳೂರನ್ನ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಡಿವೈಡ್ ಮಾಡಿದಾರೋ ಹಾಗೆ ಈ ವಾಕಿಟಲ್ಲಿ ಚಾನೆಲ್ ಗಳಿದಾವೆ. 1, 2, 3, 4 ಅಂತ ಹೇಳಿ ನೀವು ಯಾವ ಚಾನಲ್ ಅಲ್ಲಿ ಯಾವ ಡಿವಿಷನ್ ಇರುತ್ತೆ ಆ ಡಿವಿಷನ್ ಮುಖಾಂತರ, ಆ ಚಾನಲ್ ಮುಖಾಂತರ ಮಾತಾಡಬಹುದು. ಇಲ್ಲ ನಾವು ಇಡೀ ಬೆಂಗಳೂರು ಸಿಟಿ ಪೊಲೀಸರಿಗೆ ಒಂದೇ ಮೆಸೇಜ್ ಮಾಡಬಹುದು ಅಂತ ಹೇಳಿದ್ರು ಕೂಡ ಈಸಿಯಾಗಿ ಮಾಸ್ಟರ್ ಕಂಟ್ರೋಲ್ ಇಂದ ಮಾತಾಡಬಹುದು. ಅಷ್ಟು ಪವರ್ ಈ ವಾಕಿ ಟಾಕಿಗಿದೆ. ಇದು ಮ್ಯಾಕ್ಸಿಮಮ್ ಆಗಿ ನಾವು ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಮೆಸೇಜ್ ತಲುಪಬೇಕಾದ್ರೆ ಅಥವಾ ಕಮಿಷನರ್ ಆಫೀಸ್ ಇಂದ ಇರಬಹುದು ಅಥವಾ ನಮ್ಮ ACP ಹೈಯರ್ ಆಫೀಸರ್ ಗಳಿಂದ ಇರಬಹುದು, ಅಲ್ಲಿಂದ ನಮ್ಮ ಸ್ಟೇಷನ್ ಗಳಿಗೆ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಮೆಸೇಜ್ ಬರಬೇಕು ಅಂತ ಹೇಳಿದ್ರೆ ಅಧಿಕೃತವಾಗಿ ಇದರಲ್ಲೇ ಮೆಸೇಜ್ ಹಾಕ್ತಾರೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ VIP ಮೂವ್ಮೆಂಟ್ ಗಳಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಬಟ್ ಇನ್ನೊಂದು, ನಮ್ಮ ಎದುರುಗಡೆ ಯಾವ್ದೋ ಒಂದು ಕ್ರೈಮ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ, ಆರೋಪಿ ಅಥವಾ ಅಪರಾಧಿ ನಮ್ಮಿಂದ ತಪ್ಸ್ಕೊಂಡು ಹೋಗೋ ಪ್ರಯತ್ನ ಪಡ್ತಾನೆ. ನಾವು ಇದ್ರ ಮೂಲಕ ಮುಂದಿನಲ್ಲಿರುವ ಎಲ್ಲಾ ಪೊಲೀಸ್ ಅವರಿಗೆ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಅಧಿಕೃತವಾಗಿ ಅಥೆಂಟಿಕ್ ಆಗಿ ಮಾಹಿತಿ ಕೊಡಬಹುದು. ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ. ಒಬ್ಬ ಪೊಲೀಸ್ ಹೇಗೆ ವರ್ಕ್ ಮಾಡ್ತಾರೋ ಅದ್ರ ತರಾನೇ ವರ್ಕ್ ಮಾಡೋಷ್ಟು ಪವರ್ ಇರೋದು ಈ ವಾಕಿ ಟಾಕಿಗೆ. ಅದಕ್ಕೆ ಈ ವಾಕಿ ಟಾಕಿಗೆ ನಮ್ಮ ಕಡೆಯಿಂದ, ಎಸ್ಪೆಷಲಿ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ. ನಿಜವಾಗ್ಲೂ ಆಸ್ ಎ ಪೊಲೀಸ್ ಇದನ್ನ ಆಪರೇಟ್ ಮಾಡೋಕು ಕೂಡ ಹೆಮ್ಮೆ ಅನ್ಸುತ್ತೆ. ಇದನ್ನ ಪ್ರತಿಯೊಬ್ರು ಕೂಡ ಆಪರೇಟ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು ಈ ಫೋನ್ ತಗೋಣಕ್ಕೆ ಪರಿಶ್ರಮ ಬಿಟ್ಟು ಬೇರೆ ಯಾವ್ದು ವೇ ಇಲ್ಲ.